ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್. ರಾಜಕೀಯ ಹೋರಾಟಕ್ಕೆ ಇಡಿ ಬಳಕೆಯಾಗ್ತಾ ಇರೋದು ಯಾಕೆ? ತರಾಟೆಗೆ ತೆಗೆದುಕೊಂಡು ಇಡಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಮುಂಗಾರು ಅಧಿವೇಶನದ ಮೊದಲ ದಿನವೇ ಗಲಾಟೆ. ವಿಪಕ್ಷಗಳಿಂದ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆಗೆ ಆಗ್ರಹ. ಗಲಾಟೆ ಹೆಚ್ಚಾದ ಕಾರಣ ಕಲಾಪ ಮುಂದೂಡಿಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ತನಿಖೆ ಎಸ್ಐಟಿಗೆ. ಮೊದಲಿಗೆ ಹೇಳಿಕೆ ಕೊಟ್ಟಿರೋ ಅನಾಮಿಕ ವ್ಯಕ್ತಿಯ ವಿಚಾರಣೆ. ಸಾಕ್ಷಿಗಳೇನಿದೆ ಅಂತ ಪರಿಶೀಲಿಸಿ ಮುಂದಿನ ಕ್ರಮ. ತನಿಖಾ ತಂಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಜೊತೆಗೆ ಬೆಂಗಳೂರಿನ ಕೆಲ ಸಿಬ್ಬಂದಿ ನೇಮಕಕ್ಕೂ ಸಿದ್ಧತೆ. ನಿಗೂಢ ರಹಸ್ಯ ಭೇದಿಸಲು ಎಸ್ಐಟಿ ಎದುರು ಹಲವು ಸವಾಲು. ಮಿಸ್ಸಿಂಗ್ ಲಿಂಕ್ನಲ್ಲಿ ಪತ್ತೆ ಹಚ್ಚೋದು ದೊಡ್ಡ ಚಾಲೆಂಜ್. 20 ವರ್ಷಗಳ ಹಿಂದಿನ ಜಾಗ ಅದೇ ರೀತಿ ಉಳಿದಿದೆಯಾ? ಸಾಕ್ಷಿಗಳು ಸಿಕ್ಕರು ಡಿಎನ್ಎ ಮೂಲಕ ಮ್ಯಾಚ್ ಮಾಡೋದು ಮತ್ತೊಂದು ಸವಾಲು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಮಹಿಳೆಯರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣ ಸಂಬಂಧ ಚರ್ಚೆ. ತನಿಖೆಯಿಂದಷ್ಟೇ ಸತ್ಯ ಹೊರಬರಲಿದೆ ಎಂದರು ಪರಮೇಶ್ವರ್. ಎಸ್ಐಟಿ ರಚನೆಯ ವಿಚಾರ ಗೃಹ ಸಚಿವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಕೋರ್ಟಿಗೆ ಯಾರೋ ಹೇಳಿಕೆ ಕೊಟ್ಟಿದ್ರು, ಅದರ ಆಧಾರದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ನಿಗೂಢ ಶವಗಳ ಹೂತಿಟ್ಟ ಆರೋಪ ಕೇಸ್ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ. ಜುಲೈ 14ಕ್ಕೆ ಎಸ್ಐಟಿ ರಚನೆಗೆ ಪತ್ರ ಬರೆದಿದ್ದ ಮಹಿಳಾ ಆಯೋಗ. ಆರೋಪ ನಿಜವಾಗಿದ್ದಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ತಮ್ಮವರನ್ನ ಕಳಕೊಂಡ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ನಿಷ್ಪಕ್ಷಪಾತ ತನಿಖೆಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಒತ್ತಾಯ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅಹಿಂದ ಸಚಿವರ ಕಣ್ಣು. ತಿಂಗಳ ಅಂತ್ಯಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಚಿವರು. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೇ ದೆಹಲಿಗೆ ತೆರಳೋದಕ್ಕೆ ಸಜ್ಜು. ಸಿಎಂ ಡಿಸಿಎಂ ನಡುವೆ ಮುಂದುವರೆದ ಶೀತಲ ಸಮರ. ಕಾಲ್ತುಳಿತ ದುರಂತಕ್ಕೆ ಡಿಕೆಶಿ ಕಾರಣ ಅಂತ ಒಳಗೊಳಗೆ ಕುದೀತಾ ಇರೋ ಸಿದ್ದರಾಮಯ್ಯ. 2 ವರ್ಷಗಳ ನಂತರ ಸಿಎಂ ಗಾದಿ ಸಿಗಲಿದೆ ಅನ್ನೋ ವಿಶ್ವಾಸದಲ್ಲೇ ಕೌಂಟರ್ ಕೊಡ್ತಿರೋ ಡಿಕೆಶಿ. ವಿಪಕ್ಷಗಳಲ್ಲಿ ಶುರುವಾಯಿತು ಅಧಿವೇಶನದ ಟೆನ್ಷನ್. ಸರ್ಕಾರವನ್ನು ಕಟ್ಟಿ ಹಾಕಲು ಸಲಹೆಗಾಗಿ ಕುಮಾರಸ್ವಾಮಿ ಮೊರೆ. ಹೋರಾಟದ ರೂಪುರೇಷದ ಬಗ್ಗೆ ಚರ್ಚಿಸಿ ಆರ್ ಅಶೋಕ್ ತೀರ್ಮಾನ. ಜೆಡಿಎಸ್ ಶಾಸಕರಿಗೆ ಅನುದಾನದ ತಾರತಮ್ಯ. ಶೀಘ್ರದಲ್ಲೇ ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿ ಅನುದಾನಕ್ಕೆ ಡಿಮಾಂಡ್. ಅನುದಾನ ನೀಡದಿದ್ದರೆ ಅಧಿವೇಶನದಲ್ಲಿ ಹೋರಾಟಕ್ಕೆ ಚಿಂತನೆ. ಭಾರತಿ ನಗರ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್. ಆರೋಪಿಗಳ ಮೇಲೆ ಕೋಕಾ ಕಾಯ್ದೆ ಹಾಕೋ ಸಾಧ್ಯತೆ. ಮಾಜಿ ಸಚಿವ ಭೈರತಿ ಬಸವರಾಜ್ ಅರೆಸ್ಟ್ ಆದ್ರೆ ಅವರಿಗೂ ಜಾಮೀನು ಸಿಗೋದು ಕಷ್ಟ. ಜಾತಿ ಜನಗಣತಿ ಎಫೆಕ್ಟ್. ಒಂದಾದ ಪಂಚಪೀಠಗಳ ಜಗದ್ಗುರುಗಳು. ದಾವಣಗೆರೆಯಲ್ಲಿಂದು ವೀರಶೈವ ಪೀಠಾಚಾರ್ಯ ಶಿವಾಚಾರ್ಯರ ಸಮಾಗಮ. ಸಮ್ಮೇಳನದಲ್ಲಿ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗೋ ಸಾಧ್ಯತೆ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್. ಯುಪಿಐ ಹರಿದು ಹಾಕದವರಿಗೂ ಎದುರಾಗಲಿದೆ ಸಂಕಷ್ಟ. ನಗದು ವ್ಯವಹಾರ ನಡೆಸಿದ್ರು ಜಿಎಸ್ಟಿ ಕಟ್ಟಲೇಬೇಕು ಅಂದ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ. ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ 72 ಕೋಟಿ ಲೂಟಿ ಆರೋಪ. ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಅಧಿಕಾರಿಗಳು. ಲೂಟಿ ಆರೋಪ ಹೊತ್ತ ಇಜೆಡ್ಎಂ ಚಿಂಚೋಳ್ಕರ್ ವಿರುದ್ಧ ದೂರು. ಕಲಬುರಗಿಯಲ್ಲಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣ. 10 ದಿನ ಕಳೆದರೂ ಪೊಲೀಸರ ಕೈಗೆ ಸಿಗದ ಖದೀಮರು. ಇನ್ನೊಂದು ವಾರದಲ್ಲಿ ದರೋಡೆ ಗ್ಯಾಂಗ್ ಅನ್ನು ಬಂಧಿಸ್ತೀವಿ ಎಂದರು ಕಮಿಷನರ್ ಡಾಕ್ಟರ್ ಶರಣಪ್ಪ. ಹೃದಯಾಘಾತಕ್ಕೆ ಅತಿಯಾದ ಉಪ್ಪು ಬಳಕೆ ಕಾರಣ. ಉಪ್ಪಿನ ಗುಣಮಟ್ಟ ತಿಳಿಯಲು ಮುಂದಾದ ಆರೋಗ್ಯ ಇಲಾಖೆ. ಬೆಂಗಳೂರಿನ 50ಕ್ಕೂ ಹೆಚ್ಚು ಕಡೆ ಉಪ್ಪಿನ ಸ್ಯಾಂಪಲ್ಸ್ ಪಡೆದ ಅಧಿಕಾರಿಗಳು. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಕಂಪ್ಲೀಟ್. ವರ್ಲ್ಡ್ ಆಫ್ ಕಾಂತಾರದ ಮೇಕಿಂಗ್ ಗ್ಲಿಮ್ಸ್ ರಿಲೀಸ್. ಚಿತ್ರೀಕರಣ ಪೂರ್ಣಗೊಂಡ ಖುಷಿ ಹಂಚಿಕೊಂಡ ಚಿತ್ರತಂಡ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.